ಅದು 2018ನೇ ಇಸವಿಯ ಜನವರಿ 14ನೇ ತಾರೀಕು ಬೆಳಗಿನ ಜಾವ 5 ಗಂಟೆ. ಸೂರ್ಯ ಇನ್ನೂ ಹುಟ್ಟೇ ಇಲ್ಲ. ಬಟ್ ಯಾವುದೋ ಒಂದು ಹುಡುಗಿ ಮನೆಯ ಕಿಟಕಿಯಿಂದ ಜಂಪ್ ಮಾಡಿ ಆಚೆ ಓಡೋಗ್ತಿದೆ. ಇದು ಮನೆ ಎದುರಿಗಿರುವ CCTV ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ. ಈ ಹುಡುಗಿಯ ಕೈನಲ್ಲಿ ಒಂದು ಮೊಬೈಲ್ ಇದೆ. ತಕ್ಷಣ ಯಾರಿಗೋ ಕಾಲ್ ಮಾಡ್ತಾಳೆ. Hello. This is 911. Do you have an emergency? I just ran away from home. ಹುಡುಗಿ 911ಗೆ ಕಾಲ್ ಮಾಡಿ ನಾನು ಮನೆಯಿಂದ ಓಡ್ ಬಂದಿದ್ದೀನಿ ಅಂತ ಹೇಳ್ತಿದ್ದಾಳೆ. ಅಮೆರಿಕದಲ್ಲಿ ಮಕ್ಕಳು ಮನೆಯಿಂದ ಓಡಿ ಹೋಗೋದು ಹೊಸದೇನಲ್ಲ. ಆ ತರಹದ ಮಕ್ಕಳನ್ನ ಪೊಲೀಸರು ಮತ್ತೆ ಕರೆ ತಂದು ಪೇರೆಂಟ್ಸ್ ಗಳ ಜೊತೆ ಒಂದು ಮಾಡ್ತಾರೆ ಯೂಶುವಲ್ ಆಗಿ. ಆದ್ರೆ ಈಕೆ ಹೇಳ್ತಿರುವ ಕತೆ ಮನ ಕಲಕುವಂತಿದೆ. ಏನ್ ಕತೆ ಅದು? ಲೆಟ್ಸ್ ಸಿ. I live in a family of 15. Okay. Can you hear me? And we have abusing parents. Did you hear that? How old are you? I'm 17. What's your name? Golden Turpin. I have my two little sisters right now are chained up. ಈಕೆ ಹೇಳ್ತಾಳೆ, ನಾನು 15 ಜನಗಳಿರುವ ಒಂದು ಕುಟುಂಬದಿಂದ ಓಡಿ ಬಂದಿದ್ದೀನಿ. ನನ್ನ ಹೆಸರು ಜಾರ್ಡನ್ ಅಂತ. ನನ್ಗೆ 17 ವರ್ಷ. ನನ್ನ 2 ತಂಗಿಯರನ್ನ ನಮ್ಮ ಅಪ್ಪ ಅಮ್ಮ ಚೈನ್ ಹಾಕಿ ಕಟ್ ಹಾಕ್ಬಿಟ್ಟಿದ್ದಾರೆ. ಇದಿಷ್ಟನ್ನ 911 ಕಾಲ್ ನಲ್ಲಿ ಜಾರ್ಡನ್ ಹೇಳ್ತಿದ್ದಾಳೆ. ಅಂಡ್ ಅವಳ ವಾಯ್ಸ್ ನಲ್ಲಿ ಪ್ಯಾನಿಕ್ ಎದ್ದು ಕಾಣ್ತಿದೆ. ಈಕೆಯ ಸ್ಟೋರಿಯನ್ನ ಕೇಳಿದ 911 ಕಾಲ್ ಸೆಂಟರ್ ಹುಡುಗಿಗೆ ತಲೆ ಕೆಟ್ಟೋಗ್ಬಿಡತ್ತೆ. ಇದೆಂತಹ ವಿಚಿತ್ರ ಸ್ಟೋರಿ ಹೇಳ್ತಿದೆ ಈ ಹುಡುಗಿ ಅಂತ ಆತಂಕ ಶುರುವಾಗುತ್ತೆ ಆಕೆಗೂ ಕೂಡ. ಸೊ ಆಕೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಶನ್ ಅನ್ನ ಕೇಳಲಿಕ್ಕೆ ಶುರು ಮಾಡ್ತಾರೆ. ಅಂಡ್ ಈ 911 ಆಪರೇಟರ್ಗೆ ಯಾವುದೇ ಐಡಿಯಾ ಇಲ್ಲ ಈ ಕತೆ ಎಷ್ಟು ಭಯಾನಕ ತಿರುವುಗಳನ್ನ ಪಡ್ಕೊಳ್ಳುತ್ತೆ ಅಂತ. What's your address? Okay, you guys, give me a minute. This is going to take a while. I've never been out. I don't go out much, so I don't know anything about the streets or anything. ನೀನ್ ಎಲ್ಲಿದ್ಯಾ, ನಿಮ್ ಮನೆ ಅಡ್ರೆಸ್ ಹೇಳು ಅಂತ ಕೇಳ್ತಾರೆ ಆಪರೇಟರ್. ಜಾರ್ಡನ್ ಹೇಳ್ತಾಳೆ, ನನ್ಗೆ 1 ನಿಮಿಷ ಟೈಮ್ ಕೊಡಿ, ಯಾಕಂದ್ರೆ ಅಡ್ರೆಸ್ ತುಂಬಾ ದೊಡ್ಡದಿದೆ, ನಾನು ನಿಧಾನಕ್ಕೆ ನಿಮ್ಗೆ ಹೇಳ್ತೀನಿ ಅಂತ. ಅಂಡ್ ಜಾರ್ಡನ್ 1 ನಿಮಿಷ ಟೈಮ್ ತಗೊಂಡು ಜೋರಾಗಿ ಉಸಿರು ಹೇಳ್ಕೊಂಡು ಅಡ್ರೆಸ್ ಹೇಳಲಿಕ್ಕೆ ಶುರು ಮಾಡ್ತಾಳೆ. My address is 92570 Did you get it? ಜಾರ್ಡನ್ ಮನೆಯ ಅಡ್ರೆಸ್ ಅನ್ನ ಹೇಳೋದು ಬಿಟ್ಟು ಯಾವುದೋ ಕೆಲವೊಂದು ನಂಬರ್ ಗಳನ್ನ ಹೇಳ್ಸಿದಾಳೆ. ಆಗ 911 ಆಪರೇಟರ್ಗೆ ಅರ್ಥ ಆಗುತ್ತೆ ಈ ಹುಡುಗಿಗೆ ಅಡ್ರೆಸ್ ಹೇಳಲಿಕ್ಕೆ ಬಹಳ ಕಷ್ಟ ಆಗ್ತಿದೆ ಅಂತ. ಸೊ 911 ಆಪರೇಟರ್ ತಲೆ ಉಪಯೋಗಿಸ್ತಾರೆ. ಕಾಲ್ ಬರ್ತಿರುವ ಲೊಕೇಶನ್ ಅನ್ನ GPS ಮುಖಾಂತರ ಟ್ರ್ಯಾಕ್ ಮಾಡ್ತಾರೆ. ಹಾಗೆ ಕೇಳ್ತಾರೆ, ನೀನು ಮನೆಯಿಂದ ಹೊರಗಡೆ ಇದೆಯಾ ಅಲ್ವಾ, ಯಾವ ದಾರಿಯಲ್ಲಿ ಇದೆಯಾ, ಏನ್ ಕತೆ ಅಂತ. Never been out. I don't go out much, so I don't know anything about the streets or anything. ಜಾರ್ಡನ್ ಆಗ ಹೇಳ್ತಾಳೆ, ನಾನು ಮನೆಯಿಂದ ಹೊರಬರೋದು ತುಂಬಾ ವಿರಳ, ಆದ ಕಾರಣ ನನಗೆ ಯಾವ ಅಡ್ರೆಸ್ ಅಲ್ಲಿ ಇದೀನಿ, ಯಾವ ಸ್ಟ್ರೀಟು, ಯಾವ ರೂಡು, ಏನ್ ಕತೆ ಯಾವುದು ಗೊತ್ತಿಲ್ಲ ಅಂತ. ಬೇಸಿಕಲಿ ಈ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡಿದ ನಂತರ ಗೊತ್ತಾಗತ್ತೆ ಜಾರ್ಡನ್ ಯಾವುದೇ ಸ್ಕೂಲಿಗೆ ಹೋಗಿಲ್ಲ. ಈ ಕಾರಣದಿಂದ ಆಕೆಗೆ ಹೆಚ್ಚಿನ ಜನರಲ್ ನಾಲೆಡ್ಜ್ ಇಲ್ಲ ಅಂತ. ಸರಿ, 911 ಆಪರೇಟರ್ ಮಾತುಕತೆಯನ್ನ ಮುಂದುವರಿಸ್ತಾರೆ. The reason I ran away from home was because the chains were making places and they will wake up at night and they will start crying and they wanted me to call somebody and tell them, and so I wanted to call y'all so y'all can help my sisters. ಸೊ ಬೇಸಿಕಲಿ ಮನೆ ಬಿಟ್ಟು ಯಾಕೆ ಓಡಿ ಬಂದೆ ಅಂತ ಅವ್ರು ಕೇಳಿಸಿದ್ದಾರೆ. ಈಕೆ ಹೇಳ್ಸಿದಾಳೆ, ನನ್ನ ತಂಗಿಯರನ್ನ ಚೈನ್ ಹಾಕಿ ಬೆಡ್ಗೆ ಕಟ್ ಹಾಕಿದ್ದಾರೆ ಅದಕ್ಕೋಸ್ಕರ ಅಂತ. ಅಷ್ಟರಲ್ಲಿ 911 ಆಪರೇಟರ್ ಈ ಕಾಲ್ ಬರ್ತಿರುವ GPS ಅನ್ನ ಟ್ರ್ಯಾಕ್ ಮಾಡಿದ್ದಾರೆ. ಜಾರ್ಡನ್ ಎಲ್ಲಿದ್ದಾಳೆ ಅನ್ನುವ ಒಂದು ಅಂದಾಜು ಅವ್ರಿಗೆ ಸಿಗತ್ತೆ. Is there a street sign? Is there a pole with 2 names at the top? I just see a stop sign. Okay, can you go over and stand right at that stop sign? Yes. ಅಂಡ್ ಆಪರೇಟರ್ ಜಾರ್ಡನ್ಗೆ ಹೇಳ್ತಾರೆ, ಹತ್ರದಲ್ಲಿರುವ ಒಂದು ಸ್ಟಾಪ್ ಸೈನ್ ಹತ್ರ ಹೋಗಿ ನಿಂತ್ಕೋ ಅಂತ. ಅಷ್ಟರಲ್ಲಿ ಜಾರ್ಡನ್ ಹುಡ್ಕೊಂಡು ಅಲ್ಲಿಗೆ ಒಬ್ಬ ಪೊಲೀಸ್ ಆಫೀಸರ್ ಬರ್ತಾರೆ. ಇದಾದ ನಂತರ ಪೊಲೀಸ್ ಆಫೀಸರ್ನ ಬಾಡಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗುವ ಎಲ್ಲ ಇನ್ಸಿಡೆಂಟ್ ಗಳನ್ನ ನಾವು ನೋಡಬಹುದು. ಅಂಡ್ ಆ ಪೊಲೀಸ್ ಆಫೀಸರ್ಗೆ ಜಾರ್ಡನ್ ಹೇಳುವ ಹೃದಯ ವಿದ್ರಾವಕ ಕಥೆಯನ್ನ ಕೂಡ ನಾವು ಕೇಳಬಹುದು. I just ran away from home. Okay. And I live in a family of 15. Okay. ಹೇಳ್ತಾಳೆ, ನಾನು ಮನೆಯಿಂದ ಓಡ್ ಬಂದಿದ್ದೀನಿ, ನಮ್ಮ ಮನೆಯಲ್ಲಿ 13 ಜನ ಮಕ್ಕಳಿದ್ದಾರೆ, ಅವರ ಜೊತೆಗೆ ಅಪ್ಪ ಅಮ್ಮ ಇದ್ದಾರೆ ಅಂತ. ಜಾರ್ಡನ್ ಹೇಳ್ತಿದ್ದಾಳೆ, ದೊಡ್ಡಕ್ಕನ ವಯಸ್ಸು 29, ಪುಟ್ಟ ತಂಗಿಯ ವಯಸ್ಸು 2 ವರ್ಷ ಅಂತ. ಅಂದ್ರೆ ದೊಡ್ಡ ಮಗಳಿಗೆ 29 ವರ್ಷ, ಚಿಕ್ಕ ಮಗಳಿಗೆ 2 ವರ್ಷ. 20-30 ವರ್ಷಗಳಿಂದ ಇವರಿಗೆ ಮಕ್ಕಳು ಮಾಡೋದೇ ಕೆಲಸ. My two little sisters right now
chained up. They're chained up? Yes, Where are they chained up at? on the bed. Now, mother didn't chain them up just to be mean. Okay. They're chained up because they stole mother's food. ಇದಾದ್ಮೇಲೆ ಜಾರ್ಡನ್ ಹೇಳ್ತಾಳೆ ನಮ್ಮ ಮನೆಯಲ್ಲಿ ಏನಾಗ್ತಿದೆ ಅಂತ. ಬೇಸಿಕಲಿ ಈಕೆಯ 11 ವರ್ಷ ಮತ್ತೆ 14 ವರ್ಷದ ತಂಗಿಯರನ್ನ ಇವರಮ್ಮ ಚೈನ್ ಹಾಕಿ ಕಟ್ ಹಾಕಿದ್ದಾರೆ. ಯಾಕೆ ಅಂತಂದ್ರೆ ಆ ಮಗಳು ಮನೆಯಲ್ಲಿರುವ ಊಟವನ್ನ ತಿಂದಿದ್ರು, ಕದ್ದು ಊಟ ತಿಂತೀರಾ ಅಂತ ಚೈನ್ ಹಾಕಿ ಕಟ್ ಹಾಕಿದ್ದಾರೆ ಅವರ ಅಮ್ಮ. ಜಾರ್ಡನ್ ಅಪ್ಪ ಅಮ್ಮ ಇವರಿಗೆ ತಿನ್ಲಿಕ್ಕೆ ನೆಟ್ಟಗೆ ಊಟ ಕೂಡ ಕೊಡ್ತಿಲ್ಲ ಅಂತ ಜಾರ್ಡನ್ ಇಲ್ಲಿ ಹೇಳಿಸಿದಾಳೆ. But I'm sorry if I talk too much. Okay. I've never talked to anybody out there, so I've never been alone with a person, so this... ಇಲ್ಲಿ ಜಾರ್ಡನ್ಗಿರುವ ಭಯ ಆತಂಕಗಳು ನಮಗೆ ಕಾಣ್ಬರುತ್ತೆ. ಅವಳಿಗೆ ಒಂದು ಸೆಂಟೆನ್ಸ್ ಅನ್ನೇ ಕರೆಕ್ಟ್ ಆಗಿ ಫ್ರೇಮ್ ಮಾಡ್ಲಿಕ್ಕೆ ಬರ್ತಿಲ್ಲ, ಆದ್ರೂ ಕೂಡ ಕಷ್ಟಪಟ್ಟು ಏನಾಗ್ತದೆ ಅಂತ ಹೇಳಲಿಕ್ಕೆ ಟ್ರೈ ಮಾಡ್ತಿದ್ದಾಳೆ. Do your parents know you left your house? No, they don't. Do you take any medication? What's medication? Medication? Yeah, what's medication? Do you take pills? Do you take pills? Oh, I've never taken a pill before. Okay. Right, I haven't. ಇವಳು ಎಷ್ಟೊಂದು ಇನೋಸೆಂಟು ಅಂದ್ರೆ ಪೊಲೀಸ್ ಕೇಳ್ತಾರೆ ನೀನ್ ಯಾವ್ದಾದ್ರು ಮೆಡಿಸನ್ ಗಳನ್ನ ತಗೊಳ್ತಿದ್ಯಾ ಅಂತ. ಈಕೆಗೆ ಮೆಡಿಸನ್ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ. ಸೊ ಪೊಲೀಸ್ ಹೇಳ್ತಾರೆ ಯಾವ್ದಾದ್ರು ಮಾತ್ರೆಗಳನ್ನ ನೀನ್ ತಗೊಳ್ತೀಯಾ ಅಂತ. ಆಗ ಈಕೆಗೆ ಅರ್ಥ ಆಗುತ್ತೆ. Reasons. But the reason I called and the reason I managed to get out here, this is one of the most scariest things I've ever done. I'm terrified. But I called because my two little sisters are chained up right now. ಪೊಲೀಸ್ ಕೇಳ್ತಾರೆ ನೀನು ಮನೆ ಬಿಟ್ಟು ಬಂದಿರೋದು ನಿನ್ನ ಅಪ್ಪ ಅಮ್ಮನಿಗೆ ಗೊತ್ತಾ ಅಂತ. ಜಾರ್ಡನ್ ಹೇಳ್ತಾಳೆ ಗೊತ್ತಿಲ್ಲ ಅಂತ. ಬಟ್ ಮತ್ತೆ ರಿಪೀಟ್ ಮಾಡ್ತಾಳೆ ನಾನು ಮನೆ ಬಿಟ್ಟು ಬಂದಿರುವ ರೀಸನ್ ಏನು ಅಂದ್ರೆ ನನ್ನ ಪುಟ್ಟ ತಂಗಿಯರನ್ನ ಅಪ್ಪ ಅಮ್ಮ ಚೈನ್ ಹಾಕಿ ಕಟ್ ಹಾಕ್ಬಿಟ್ಟಿದ್ದಾರೆ ಅಂತ. You have pictures of that? It's I can shoot. I actually didn't have it, and then one of my sisters told me I need to get pictures. You have pictures of your sisters chained up? Yes, but they're. I don't have proof of everything, but I have proof that my sisters are chained up. So see, those are the places that make you know that. And see how dirty she is. We're so filthy. We don't take baths. How did your sisters get like this? Okay. Your parents chained them up? Yes, because they stole food. Okay. But they stole it because they were hungry. Who took this picture? I did. I took those pictures. Okay. ಪೊಲೀಸ್ಗೆ ಈಗಲೂ ಇದನ್ನ ನಂಬಕ್ ಆಗ್ತಿಲ್ಲ. ಸೊ ಕೇಳ್ತಾರೆ ಏನಾದ್ರೂ ಸಾಕ್ಷಿಗಳಿದ್ಯಾ, ಏನಾದ್ರೂ ಪಿಕ್ಚರ್ ತಗೊಂಡಿದ್ಯಾ ಅಂತ. ಆಗ ಜಾರ್ಡನ್ ತನ್ನ ಮೊಬೈಲ್ ನಲ್ಲಿರುವ ಪಿಕ್ಚರ್ ಗಳನ್ನ ತೋರಿಸ್ತಾಳೆ. ಅದರಲ್ಲಿ ಗಲೀಜು ಬಟ್ಟೆಗಳನ್ನ ಧರಿಸಿರುವ ಅತ್ಯಂತ ಕೃಶವಾಗಿರುವ ಮಕ್ಕಳ ಫೋಟೋ ಇದೆ. ಅವರ ಕೈಗಳಿಗೆಲ್ಲ ಚೈನ್ ಹಾಕಲಾಗಿದೆ. ಚೈನ್ ಹಾಕಿ ಹಾಕಿ ಕೈಗಳ ಮೇಲೆಲ್ಲ ಬರೆಗಳು ಬಂದ್ಬಿಟ್ಟಿದಾವೆ. ಜೊತೆಗೆ ಜಾರ್ಡನ್ ಹೇಳ್ತಾಳೆ ಇಲ್ಲಿ ನೋಡಿ ನಾವು ಎಷ್ಟು ಗಲೀಜಾಗಿ ಕಾಣಿಸ್ತೀವಿ ಈ ಫೋಟೋಗಳಲ್ಲಿ. ಯಾಕಂದ್ರೆ ನಮ್ಮಮ್ಮ ನಮ್ಗೆ ಸ್ನಾನ ಮಾಡೋಕ್ಕೂ ಬಿಡೋದಿಲ್ಲ, ಹೊಸ ಬಟ್ಟೆಗಳನ್ನು ಕೂಡ ಕೊಡೋದಿಲ್ಲ ಹಾಕೊಳ್ಳಿಕ್ಕೆ ಅಂತ. Do me a favor, take a seat in the back of my car. Okay. Do you have any injuries? What's injuries? Are you hurt? Oh, no, not right now. ಈಗ ಪೊಲೀಸ್ಗೆ ಅನಿಸ್ಬಿಡುತ್ತೆ ಸಾಕು ಈ ಹುಡುಗಿಯ ಸ್ಟೋರಿಗಳನ್ನ ಕೇಳಿದ್ದು. ಈಕೆಯನ್ನ ಕಾರ್ನಲ್ಲಿ ಕೂರಿಸ್ಕೊಂಡು ಈಕೆಯ ಮನೆಗೆ ಹೋಗಿ ಮತ್ತೊಂದಷ್ಟು ಜನ ಪೊಲೀಸರನ್ನ ಕರ್ಕೊಂಡು ಆ ಮಕ್ಕಳನ್ನ ರೆಸ್ಕ್ಯೂ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅಂಡ್ ಜಾರ್ಡನ್ಗೆ ಹೇಳ್ತಾರೆ ನೀನೇನ್ ಮನೆ ಒಳಗೆ ಬರ್ಬೇಕಾಗಿಲ್ಲ, ನಿಮ್ಮ ಅಪ್ಪ ಅಮ್ಮನ್ನ ನೋಡ್ಬೇಕಾಗಿಲ್ಲ, ಜಸ್ಟ್ ನನ್ನ ಕಾರ್ನಲ್ಲೇ ಕುಳಿತಿರು ಅಂತ. ಸರಿ, ಕಾರ್ನಲ್ಲಿ ಹೋಗುವಾಗ ಮತ್ತೊಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ ಪೊಲೀಸ್. ಅಂದ್ರೆ ನಿನ್ಗೆ ಏನಾದ್ರೂ ಬಾಡಿನಲ್ಲಿ ಇಂಜುರೀಸ್ ಆಗಿದ್ಯಾ ಅಂತ ಪೊಲೀಸ್ ಕೇಳಿದ್ರೆ ಈಕೆಗೆ ಇಂಜುರಿ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ. ಆಗ ಪೊಲೀಸು ಮತ್ತೆ ರೀಫ್ರೇಮ್ ಮಾಡಿ ಕೇಳ್ತಾರೆ ಏನಾದ್ರೂ ಗಾಯಗಳಾಗಿದವ ನಿನ್ನ ಬಾಡಿ ಮೇಲೆ ಅಂತ. ಆಗ ಜಾರ್ಡನ್ ಹೇಳ್ತಾಳೆ ಆ ತರ ಏನು ಗಾಯಗಳಾಗಿಲ್ಲ, ಪ್ರಸ್ತುತವಾಗಿ ಯಾವುದೇ ಗಾಯಗಳಾಗಿಲ್ಲ ಅಂತ. Police? I know, I didn't have to get a phone yet. This is my back on the phone. How did you get this phone that you have? It was a phone that my brother had that he was going to throw away, and I had to have a way to contact somebody like you, so I got it so I could call 911. ಪೊಲೀಸ್ ಕೇಳ್ತಾರೆ ನೀನು ಮೊದಲು ಯಾವತ್ತೂ ಎಸ್ಕೇಪ್ ಆಗ್ಲಿಕ್ಕೆ ಟ್ರೈ ಮಾಡ್ಲಿಲ್ವಾ, ನಿನ್ ತಂಗಿಯರು ಅಕ್ಕನಿರು ಯಾವತ್ತೂ ಎಸ್ಕೇಪ್ ಆಗ್ಲಿಕ್ಕೆ ಟ್ರೈ ಮಾಡ್ಲಿಲ್ವಾ, ಪೊಲೀಸರಿಗೆ ಯಾವತ್ತೂ ಕಾಲ್ ಮಾಡ್ಲಿಕ್ಕೆ ನೀವುಗಳು ಟ್ರೈ ಮಾಡ್ಲಿಲ್ವಾ ಅಂತ. ಜಾರ್ಡನ್ ಹೇಳ್ತಾಳೆ ನಮ್ಮ ಹತ್ರ ಫೋನ್ಗಳಿರ್ಲಿಲ್ಲ, ಈಗ ನಾನು ಮಾತಾಡ್ತಿರೋದು ನನ್ನ ಹತ್ರ ಇರೋದು ನನ್ನ ಬ್ರದರ್ನ ಫೋನು, ಅದ್ರೊಳಗಡೆ ಕೂಡ ನೆಟ್ವರ್ಕ್ ಇಲ್ಲ. ಆದ್ರೆ 911ಗೆ ಕಾಲ್ ಮಾಡ್ಲಿಕ್ಕೆ ನೆಟ್ವರ್ಕ್ ಬೇಕಾಗಿಲ್ಲ, ಅಂದ್ರೆ ಸಿಮ್ ಕಾರ್ಡ್ ಬೇಕಾಗಿಲ್ಲ. ಈ ಕಾರಣದಿಂದ ನಾನು ಇದನ್ನ ಯೂಸ್ ಮಾಡ್ಕೊಂಡು ಪೊಲೀಸರಿಗೆ ಫೋನ್ ಮಾಡಿದೆ ಅಂತ. Oh, my brother should be helped. They're chained up? One of my brothers is chained up. So 3 people are chained up right now.
ಜಾರ್ಡನ್ಗೆ ನೆನಪಾಗತ್ತೆ ಅವಳ ಬ್ರದರ್ನ ಕೂಡ ಚೈನ್ ಹಾಕಿ ಕಟ್ ಹಾಕೋರು ಅವ್ರ ಅಪ್ಪ ಅಮ್ಮ ಅಂತ. ಅದನ್ನ ಕೂಡ ಪೊಲೀಸರಿಗೆ ಹೇಳ್ತಾಳೆ. ನಂತರ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗತ್ತೆ ಇವ್ರಮ್ಮ 16 ವರ್ಷದವಳಾಗಿದ್ದಾಗಲೇ ಇವ್ರ ಅಪ್ಪನ ಜೊತೆ ಓಡ್ ಬಂದಿದ್ಲು ಮದುವೆ ಆಗ್ಲಿಕ್ಕೆ ಅಂತ. ಅಂಡ್ ಇವ್ರ ಅಪ್ಪನಿಗೆ ಆಗ 22 ವರ್ಷ ವಯಸ್ಸಾಗಿತ್ತು. ಒಳ್ಳೆ ರೆಪ್ಯೂಟೆಡ್ ಫ್ಯಾಮಿಲಿಯಿಂದ ಬಂದವ್ರು ಇವರು. ಸರಿ, ಇನ್ನು ಮನೆ ಒಳಗಡೆ ಹೋಗಿ ಮಕ್ಕಳನ್ನ ರೆಸ್ಕ್ಯೂ ಮಾಡುವ ಸಮಯ ಬಂದಿದೆ. ಬೆಳಗಿನ ಜಾವ 7 ಗಂಟೆ ಆಗೋಗಿದೆ. ಅಷ್ಟರಲ್ಲಿ ಪೊಲೀಸರೆಲ್ಲ ಒಟ್ಟುಗೂಡಿ ಒಂದು ಪ್ಲಾನ್ ಮಾಡ್ತಾರೆ. ಮನೆಯಲ್ಲಿ ವೆಲ್ಫೇರ್ ಚೆಕ್ ಮಾಡ್ಲಿಕ್ಕೆ, ಅಂದ್ರೆ ಮನೆಯಲ್ಲಿ ಎಲ್ಲರೂ ಆರೋಗ್ಯವಾಗಿದಾರ ಅಂತ ಚೆಕ್ ಮಾಡ್ಲಿಕ್ಕೆ ನಾವು ಬಂದಿದೀವಿ. ಮನೆ ಒಳಗಡೆ ಒಂದ್ಸಲ ಸರ್ಚ್ ಮಾಡ್ತೀವಿ ಅನ್ನುವ ನೆಪವನ್ನ ಇಟ್ಕೊಂಡು ಮನೆ ಒಳಗಡೆ ಹೋಗುದು ಅಂತ ಡಿಸೈಡ್ ಮಾಡ್ತಾರೆ. ಮನೆ ಹತ್ರ ಬಂದವ್ರೆ ಬಾಗಿಲನ್ನ 2 ನಿಮಿಷಗಳ ಕಾಲ ಸತತವಾಗಿ ಬಡಿತಾರೆ. 2 ನಿಮಿಷ ಆದ್ರೂ ಯಾರು ಬಾಗಿಲನ್ನ ಓಪನ್ ಮಾಡೋದಿಲ್ಲ. ನಂತರ ಇದ್ದಕ್ಕಿದ್ದಂತೆ ಮನೆಯ ಬಾಗಿಲನ್ನ ಜಾರ್ಡನ್ ಅವರ ಅಮ್ಮ ತೆಗಿತಾಳೆ. ಅವ್ರ ಅಮ್ಮನ ಹಿಂದೆ ಅವ್ರ ಅಪ್ಪ ಕೂಡ ನಿಲ್ಸಿದ್ದಾರೆ. ಇಬ್ಬರ ಉಸಿರಾಟ ಜೋರಾಗಿದೆ. ಇಬ್ಬರ ಮುಖದಲ್ಲೂ ಆತಂಕ ಎದ್ದು ಕಾಣಿಸಿದೆ, ಭಯ ಎದ್ದು ಕಾಣಿಸಿದೆ. ಪೊಲೀಸರು ಪೂರ್ವ ನಿರ್ಧಾರಿತ ನೆಪವನ್ನ ಇಟ್ಕೊಂಡು ಮನೆಯಲ್ಲಿ ವೆಲ್ಫೇರ್ ಚೆಕ್ ಮಾಡ್ತೀವಿ ಅಂತ ಮನೆ ಒಳಗಡೆ ಹೋಗ್ತಾರೆ. ಮನೆಯ ಒಳಗೆ ಹೋಗಿದ ತಕ್ಷಣ ಇವ್ರಿಗೆ ಕಾಣ್ತಿರುವ ದೃಶ್ಯವನ್ನ ನಂಬೋಕೆ ಆಗಲ್ಲ. 2400 ಅಡಿಯ ಮನೆ ಅದು. ಮನೆಯ ತುಂಬಾ ಗಲೀಜು ತುಂಬಿಕೊಂಡಿದೆ. ಕೊಳೆತ ಆಹಾರಗಳು ಎಲ್ಲಂದ್ರಲ್ಲಿ ಬಿದ್ದಿದೆ. ಎಷ್ಟೊಂದು ಕಸ ಕಾಣಿಸಿದೆ. ಮನೆಯ ಒಳಗಿಂದ ಮನುಷ್ಯನ ಎಕ್ಸ್ಕ್ರೀಟಾ ಸ್ಮೆಲ್ ಬರ್ತಿದೆ. ಎಲ್ಲಂದ್ರಲ್ಲೇ ಬಾಟಲ್ ಗಳನ್ನ ಎಸ್ತಿದ್ದಾರೆ. ಇದೆಲ್ಲದರ ಮಧ್ಯೆ ಮತ್ತೊಂದು ಆಶ್ಚರ್ಯಕರ ಸಂಗತಿ ಅಂದ್ರೆ ಎಷ್ಟೊಂದು ಓಪನ್ ಮಾಡದೆ ಇರುವ ಆಟ ಸಾಮಾನ್ ಬಾಕ್ಸ್ ಗಳು ಮನೆಯಲ್ಲಿ ಬಿದ್ದಿವೆ. ಮಕ್ಕಳ ಹೊಸ ಬಟ್ಟೆಗಳು ಕೂಡ ಮನೆಯಲ್ಲಿ ಬಿದ್ದಿವೆ. ಪೊಲೀಸರಿಗೆಲ್ಲ ಆಶ್ಚರ್ಯ ಆಗುತ್ತೆ, ಇಷ್ಟೊಂದು ಹೊಸ ಬಟ್ಟೆ ಇದ್ರು ಸಹ ಮಕ್ಕಳಿಗೆ ಅಷ್ಟೊಂದು ಗಲೀಜು ಬಟ್ಟೆಗಳನ್ನ ಯಾಕೆ ತೋರಿಸಿದಾರೆ ಇವರು ಅಂತ. ಸರಿಗ ಈ ಪೊಲೀಸರು ಆ ಕಸದ ನಡುವೆ ಮನೆಯ ಹಿಂದಿರುವ ಮಗಳ ಮಲಗುವ ಕೋಣೆಗೆ ಹೋಗ್ತಾರೆ. ಒಂದು ರೂಮ್ ನಲ್ಲಿ ಬಂಕ್ ಬೆಡ್ ಗಳು ಎಷ್ಟೊಂದಿದಾವೆ, ಆದ್ರೆ ಯಾವುದೇ ಬೆಡ್ ನಲ್ಲಿ ಮಕ್ಕಳು ಮಲಗಿಲ್ಲ. ಆದ್ರೆ 2ನೇ ರೂಮಿನ ನೆಲದ ಮೇಲೆ ಒಂದು ಗಲೀಜಾಗಿರುವ ಹಾಸಿಗೆ ಬಿದ್ದಿದೆ. ಅದರ ಮೇಲೆ 2 ಪುರುಷವಾದ ಮಕ್ಕಳು ಕೂತಿದ್ದಾರೆ. ಪೊಲೀಸರು ಮಕ್ಕಳನ್ನ ಮಾತಾಡಿಸ್ಲಿಕ್ಕೆ ಶುರು ಮಾಡ್ತಾರೆ. ಇದೇ ಮಕ್ಕಳ ಫೋಟೋಗಳನ್ನ ಜಾರ್ಡನ್ ತೋರಿಸಿದ್ದು. ಈ ಮಕ್ಕಳ ಕೈನಲ್ಲೇ ಆ ಬರೆಗಳಿದ್ದು. ಪೊಲೀಸರು ಮಕ್ಕಳ ಕೈಗಳನ್ನ ಚೆಕ್ ಮಾಡಿದಾಗ ಬರೆ ಈಗ್ಲೂ ಇದೆ, ಆದ್ರೆ ಚೈನ್ ಗಳು ಮಾತ್ರ ಕಾಣ್ತಿಲ್ಲ. ಚೈನ್ ಗಳು ಇಲ್ದಲೆ ಪೇರೆಂಟ್ಸ್ ಗಳ ಮೇಲೆ ಯಾವುದೇ ಕ್ರಮವನ್ನ ತಗೊಳ್ಳಿಕ್ಕೆ ಆಗೋದಿಲ್ಲ. ಸೊ ಪೊಲೀಸರು ಚೈನ್ ಗಳನ್ನ ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ. I'm an engineer. Oh, engineer. With 35 years and 10. How many kids do you have? 13. 13 total? Yeah. Woo! You guys are busy. ಕಡೆ ಜಾರ್ಡನ್ ಅಪ್ಪ ಹಾಲ್ ನಲ್ಲಿರುವ ಒಂದು ಬಾಕ್ಸ್ ನ ಹಿಂದ್ಗಡೆ ಆಕ್ವರ್ಡ್ ಆಗಿ ನಿಂತವ್ರೆ. ಪೊಲೀಸರು ಎಷ್ಟು ಮಾತಾಡ್ಸಿದ್ರು ಆ ಜಾಗವನ್ನ ಬಿಟ್ಟು ಹೋಗ್ತಿಲ್ಲ. ಯಾಕೆ ಇವಯ್ಯ ಹಿಂಗ್ ನಿಂತವನೆ ಅಂತ ನೋಡಿದ್ರೆ ಪೊಲೀಸ್ನವರು ಈತ ನಿಂತಿರುವ ಹಿಂಬದಿಯಲ್ಲಿ ಒಂದು ಸೀಕ್ರೆಟ್ ರೂಮ್ ಇದೆ. ಪೊಲೀಸರು ಆಗ ಆ ಸೀಕ್ರೆಟ್ ರೂಮ್ ಅನ್ನ ಎಂಟರ್ ಆಗ್ತಾರೆ. ಅಲ್ಲಿ ಒಬ್ಬ ಹುಡುಗನ ಕೈ ಕಾಲುಗಳನ್ನ ಚೈನಿಗೆ ಹಾಕಿ ಬಂಕರ್ ಬೆಡ್ ಗೆ ಕಟ್ ಹಾಕಿರೋದು ಪೊಲೀಸರಿಗೆ ಕಾಣುತ್ತೆ. ಈ ಕಡೆ ಹುಡುಗಿಯರ ಬೆಡ್ ರೂಮ್ ನಲ್ಲಿ ಪೊಲೀಸ್ನವರು ಎಲ್ಲಾ ಕಡೆ ಹುಡುಕ್ತಿದ್ದಾರೆ. ಅಂಡ್ ಅಲ್ಮೇರೋದ ಒಳಗಡೆ ಇವರನ್ನ ಕಟ್ಟಿ ಹಾಕಲಿಕ್ಕೆ ಬಳಸ್ತಿದ್ದ ಚೈನ್ಗಳು ಪೊಲೀಸರಿಗೆ ಸಿಗತ್ತೆ. ತಕ್ಷಣ ಅಪ್ಪ ಅಮ್ಮನ್ನ ಅರೆಸ್ಟ್ ಮಾಡ್ಬೇಕು ಅಂತ ಪೊಲೀಸರು ನಿರ್ಧಾರ ಮಾಡ್ತಾರೆ. ನಂತರ ಕಟ್ಟಿ ಹಾಕಿರುವ ಚೈನುಗಳನ್ನ ಬಿಡಿಸಿ ಎಲ್ಲಾ ಮಕ್ಕಳನ್ನ ಹಾಸ್ಪಿಟಲ್ಗೆ ಸೇರಿಸ್ತಾರೆ ಪೊಲೀಸ್ನವರು. ಅಲ್ಲಿ ಗೊತ್ತಾಗತ್ತೆ ಈ ಮಕ್ಕಳಿಗೆ ಪೇರೆಂಟ್ಸ್ ಗಳು ಊಟ ತಿಂಡಿ ಕೊಡ್ತಲೆ ಇವರ ಬಾಡಿ ಕೂಡ ಡೆವಲಪ್ ಆಗಿಲ್ಲ, ಬ್ರೈನ್ ಕೂಡ ಡೆವಲಪ್ ಆಗಿಲ್ಲ. ಎಷ್ಟೊಂದು ವಯಸ್ಸಾಗಿದ್ರು ಸಹ ಈ ಮಕ್ಕಳ ಕೈ ಕಾಲುಗಳೆಲ್ಲ ಪುಟ್ಟ ಮಕ್ಕಳ ಕೈ ಕಾಲುಗಳಂತೆ ಇದೆ ಅಂತ. ಇವರಿಬ್ಬರ ಮಕ್ಕಳಲ್ಲೆಲ್ಲ ಅತ್ಯಂತ ದೊಡ್ಡ ಹುಡುಗಿಗೆ 28 ವರ್ಷ. ಆಕೆಯನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದಾಗ ಆಕೆಯ ವೇಟ್ ಕೇವಲ 41 kg ಇತ್ತಂತೆ. ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗುತ್ತೆ ಇವರ ಅಪ್ಪ ಅಮ್ಮ ಸೈಕೋಪಾತ್ ತರ ಆಡ್ತಿದ್ರು. ಎಷ್ಟೊಂದು ಫುಡ್ ಗಳನ್ನ ಬೈ ಮಾಡಿ ಮಕ್ಕಳ ಮುಂದೆ ಇಡ್ತಿದ್ರು, ಆದ್ರೆ ಅವರನ್ನ ತಿನ್ನಂಗಿಲ್ಲ ಅಂತ ರಿಸ್ಟ್ರಿಕ್ಟ್ ಮಾಡ್ತಿದ್ರು. ಅವರ ಕೈ ಕಾಲುಗಳನ್ನ ಕಟ್ ಹಾಕ್ತಿದ್ರು ಅಂತ. ಆಟ ಸಾಮಾನುಗಳನ್ನು ಕೂಡ ಅದೇ ಕಾರಣಕ್ಕೆ ತಂದಿಡ್ತಿದ್ರು. ಮಕ್ಕಳಿಗೆಲ್ಲ ಹೊಟ್ಟೆ ಒರ್ಸೋಕೆ ಆಟ ಸಾಮಾನು ನೋಡಿ ಹೊಟ್ಟೆ ಹೊಡ್ಕೊಂಡ್ಲಿ, ಆದ್ರೆ ಆಟ ಆಡೋದು ಬೇಡ ಅಂತ. ಅಂಡ್ ಈ ಮಕ್ಕಳಿಗೆಲ್ಲ ಎಷ್ಟೊಂದು ಎಜುಕೇಶನ್ ನ ಕೊರತೆ ಇತ್ತು, ಜನರಲ್ ನಾಲೆಜ್ ನ ಕೊರತೆ ಇತ್ತು. ಅಂದ್ರೆ ಅವ್ರ ಅಪ್ಪ ಅಮ್ಮ ಮಾಡ್ತಿರೋದು ತಪ್ಪು ಅಂತಲೇ ಅವ್ರಿಗೆ ಗೊತ್ತಿರ್ಲಿಲ್ವಂತೆ. ನಮ್ಮ ಅಪ್ಪ ಅಮ್ಮ ಹಿಂಗೆಲ್ಲ ಮಾಡಬಹುದು, ಅವ್ರಿಗೆಲ್ಲ ಅಧಿಕಾರ ಇದೆ ಅಂತಲೇ ಇವರೆಲ್ಲ ಅನ್ಕೊಂಡಿದ್ರಂತೆ. ಹಾಸ್ಪಿಟಲ್ ನಿಂದ ಈ ಮಕ್ಕಳನ್ನ 2 ಗುಂಪಾಗಿ ಡಿವೈಡ್ ಮಾಡ್ಲಾಗತ್ತೆ. ದೊಡ್ಡವರನ್ನೆಲ್ಲ ಗಾರ್ಡಿಯನ್ ಗಳ ಅಂಡರ್ ಬೆಳಿಲಿಕ್ಕೆ ಬಿಡ್ತಾರೆ, ಚಿಕ್ಕ ಮಕ್ಕಳನ್ನ ಫಾಸ್ಟರ್ ಹೋಮ್ ನಲ್ಲಿ ಬೆಳೆಸ್ತಾರೆ. ಇನ್ನು ಇವರ ಅಪ್ಪ ಅಮ್ಮನ್ನ ಕೋರ್ಟ್ ನಲ್ಲಿ ಪ್ರಸ್ತುತಪಡಿಸಲಾಗತ್ತೆ. ಅಲ್ಲಿ ಇವರು ಮಾಡಿರುವ ತಪ್ಪುಗಳನ್ನೆಲ್ಲ ಒಪ್ಕೊಳ್ತಾರೆ ಇವರಪ್ಪ ಅಮ್ಮ. ಅಂಡ್ ಕೋರ್ಟ್ ಇವರಿಗೆ 25 ವರ್ಷಗಳ ಶಿಕ್ಷೆಯನ್ನ ವಿಧಿಸುತ್ತೆ. ನಾವು ಮಾಡಿದ ತಪ್ಪು, ಇನ್ನು ಮುಂದೆ ಈ ತಪ್ಪುಗಳನ್ನ ಮಾಡೋದಿಲ್ಲ ಅಂತ ಇವರ ಅಪ್ಪ ಅಮ್ಮ ಮಕ್ಕಳಿಗೆ ಪತ್ರಗಳನ್ನು ಬರೆದಿದ್ದಾರೆ. ಆದ್ರೆ ಈ ಮಕ್ಕಳು ಅಪ್ಪ ಅಮ್ಮನ್ನ ಕ್ಷಮಿಸುವ ಪರಿಸ್ಥಿತಿಯಲ್ಲಿ ಖಂಡಿತ ಇಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ಕ್ರೈಮ್ ಸ್ಟೋರಿ ಮತ್ತೊಂದು ವಿಡಿಯೋದಲ್ಲಿ ಬರ್ತೀನಿ.